ಭೂಮಿ ಒತ್ತುವರಿ ರಮೇಶ್ ಕುಮಾರ್ಗೆ ಶಾಕ್ ಎದುರಾಗಿದೆ. ಅರಣ್ಯ ಇಲಾಖೆ ಆದೇಶದಿಂದ ಮಾಜಿ ಸ್ಪೀಕರ್ಗೆ ಮುಖಭಂಗ. ಅರಣ್ಯ ಭೂಮಿ ಒತ್ತುವರಿ ರಮೇಶ್ಗೆ ಶಾಕ್. ಅರಣ್ಯ ಇಲಾಖೆ ಆದೇಶದಿಂದ ಮಾಜಿ ಸ್ಪೀಕರ್ಗೆ ಮುಖಭಂಗ. 63 ಎಕರೆ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಆದೇಶ. ಅರಣ್ಯ ಇಲಾಖೆಯ ಸಿಸಿಎಫ್ ಅವರಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಸುಮಾರು 20 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಹಿನ್ನಡೆ ಸಿಕ್ಕಿದೆ. ಹೊಸಹುಡ್ಯ ಬಳಿ ಒತ್ತುವರಿಯಾಗಿರುವ ಅರಣ್ಯದ 63 ಎಕರೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಹೊಸಹುಡ್ಡೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 6 ಎಕರೆ ಹಾಗೂ ಸರ್ವೆ ನಂಬರ್ 2ರಲ್ಲಿ 54 ಎಕರೆ 23 ಗುಂಟೆ ಜಮೀನು ಒತ್ತುವರಿ ತೆರವು ಮಾಡುವಂತೆ ಅರಣ್ಯ ಇಲಾಖೆ ಆದೇಶವನ್ನ 30 ದಿನಗಳೊಳಗೆ ಅತಿಕ್ರಮಣ ಭೂಮಿ ತೆರವುಗೊಳಿಸಲು ಆದೇಶವನ್ನು ಹೊರಡಿಸಿದೆ. ಶಾಂತಿಯುತವಾಗಿ ಹಸ್ತಾಂತರಿಸಬೇಕೆಂದು ರಮೇಶ್ ಕುಮಾರ್ಗೆ ನಿರ್ದೇಶನವನ್ನ ಕೊಟ್ಟಿದೆ. ಅರಣ್ಯ ಭೂಮಿ ಒತ್ತುವರಿ 63 ಎಕರೆ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಸರ್ವೆ ನಂಬರ್ 1ರಲ್ಲಿ 6 ಎಕರೆ ಹಾಗೂ ಸರ್ವೆ ನಂಬರ್ 2ರಲ್ಲಿ 54 ಎಕರೆ 23 ಗಂಟೆ ಜಮೀನು ಒತ್ತುವರಿ ತೆರವು ಮಾಡುವಂತೆ ಇದೀಗ ಆದೇಶವನ್ನ ಕೊಟ್ಟಿರುವಂಥದ್ದು. 30 ದಿನಗಳೊಳಗೆ ಅತಿಕ್ರಮಣ ಭೂಮಿ ತೆರವುಗೊಳಿಸಲು ಆದೇಶ. ಶಾಂತಿಯುತವಾಗಿ ಹಸ್ತಾಂತರಿಸಬೇಕೆಂದು ರಮೇಶ್ ಕುಮಾರ್ಗೂ ಸಹಿತ ನಿರ್ದೇಶನವನ್ನ ನೀಡಿದೆ ಕೋರ್ಟ್. ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅರಣ್ಯ ಭೂಮಿ ಒತ್ತುವರಿ ವಿಚಾರ ರಮೇಶ್ ಕುಮಾರ್ಗೆ ತೀವ್ರ ಹಿನ್ನಡೆಯಾಗಿ ಭಾರಿ ಮುಖಭಂಗ ನೋಡಿ. ಯಾಕಂದ್ರೆ 20 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಕೊನೆಗೆ ಹಿನ್ನಡೆಯಾಗಿದೆ. 63 ಎಕರೆ ತೆರವುಗೊಳಿಸುವಂತೆ ಅರಣ್ಯ ಇಲಾಖೆ ಆದೇಶವನ್ನ ಕೊಟ್ಟಿದೆ. ಅರಣ್ಯ ಇಲಾಖೆ ಸಿಸಿಎಫ್ ಅವರಿಂದ ಮಹತ್ವದ ಆದೇಶ. ಹೊಸಹುಡ್ಡೆ ಬಳಿ ಒತ್ತುವರಿಯಾಗಿರುವಂಥ 63 ಎಕರೆ ಜಮೀನು ತೆರವಿಗೆ ಆದೇಶವನ್ನ ಕೊಟ್ಟಿದೆ. ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 64A(3) ಅಡಿಯಲ್ಲಿ ಸಿಸಿಎಫ್ ಮೇಲ್ಮನವಿ ನ್ಯಾಯವ್ಯಾಪ್ತಿ ಮತ್ತು ಅಧಿಕಾರಿಗಳನ್ನ ಚಲಾಯಿಸಿ ಆದೇಶವನ್ನ ಕೊಟ್ಟಿದೆ. ಕೆಆರ್ ರಮೇಶ್ ಕುಮಾರ್ ಸಲ್ಲಿಸಿದ ಮೇಲ್ಮನವಿ ಅರ್ಹತೆ ಇಲ್ಲದ ಕಾರಣ ವಜಾ ಆಯಿತು. ಕೋಲಾರ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ 2011ರಲ್ಲಿ ಹೊರಡಿಸಿದ ತೆರವು ಆದೇಶದ ಅನ್ವಯ ಹೊಸಹುಡ್ಡೆ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ 6 ಎಕರೆ ಮತ್ತು ಸರ್ವೆ ನಂಬರ್ 2ರಲ್ಲಿ 54 ಎಕರೆ 23 ಗುಂಟೆ ಒತ್ತುವರಿ ತೆರವಿಗೆ ಆದೇಶ. 15 ಹಾಗೂ 16 ಜನವರಿ 2025ರಂದು ನಡೆಸಿದ ಜಂಟಿ ಸಮೀಕ್ಷೆಯಿಂದ ನಿರ್ಣಾಯಕವಾಗಿದ್ದು, ಈ ಆದೇಶವನ್ನು ಸ್ವೀಕರಿಸಿದ ದಿನಾಂಕದಿಂದ 30 ದಿನಗಳ ಒಳಗೆ ಮೇಲ್ಮನವಿದಾರರು ಅತಿಕ್ರಮಣ ಮಾಡಲಾದಂಥ ಭೂಮಿಯನ್ನು ತೆರವುಗೊಳಿಸಲು ಆದೇಶವನ್ನ ಕೊಟ್ಟಿದೆ. ಶಾಂತಿಯುತವಾಗಿ ಹಸ್ತಾಂತರಿಸಬೇಕೆಂದು ನಿರ್ದೇಶಿಸಲಾಗಿದೆ. ನಿಗದಿತ ಅವಧಿಯೊಳಗೆ ಪಾಲಿಸಲು ವಿಫಲವಾದರೆ ಕೋಲಾರದ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅತಿಕ್ರಮಣವನ್ನ ತೆರವುಗೊಳಿಸಲು ಸದರಿ ಅರಣ್ಯದ ಸ್ವಾಧೀನವನ್ನ ಪಡೆದುಕೊಳ್ಳುವಂತೆ ಆದೇಶವನ್ನ ಮಾಡಲಾಗಿದೆ.